ಎಲಾನ್ ಮಸ್ಕ್ ವಿಶ್ವದ ನಂಬರ್ 1 ಶ್ರೀಮಂತ, ರಿಯಲ್ ಲೈಫ್ ಐರನ್ ಮ್ಯಾನ್, ಮಾಡರ್ನ್ ನಿಕೋಲಾ ಟೆಸ್ಲಾ ಅವರ ಜೀವನ ಚರಿತ್ರೆಯ ಮುಂದಿನ ಭಾಗನ ಈ ಎಪಿಸೋಡ್ ನಲ್ಲಿ ನೋಡೋಣ. ಈ ಎಪಿಸೋಡ್ ನೀವೇನಾದ್ರೂ ಮೊದಲನೇ ಬಾರಿಗೆ ನೋಡ್ತಿದ್ರೆ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಾರ್ಟ್ 1 ನ ಲಿಂಕ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಆ ವಿಡಿಯೋನ ನೋಡಿ ಪುನಃ ಇಲ್ಲಿಗೆ ಬಂದು ಈ ವಿಡಿಯೋನ ಮುಂದುವರಿಸಿ. ಹಾಗಾದ್ರೆ ಮತ್ತೆ ಆಗ್ತಾಡ, ಲೆಟ್ಸ್ ಸ್ಟಾರ್ಟ್ ಅವರ್ ಎಪಿಸೋಡ್. 2006ಕ್ಕೆ ಸ್ಪೇಸ್ ಎಕ್ಸ್ ನ ಫಸ್ಟ್ ರಾಕೆಟ್ ಸಿದ್ಧವಾಯಿತು. ಹಾಗೆ ಮಾರ್ಚ್ 24ಕ್ಕೆ ಅದು ಲಾಂಚ್ ಕೂಡ ಆಯಿತು. ಎಲ್ಲರೂ ನೋಡ್ತಿದ್ದ ಹಾಗೆ ಮೇಲೆ ಹೋದ ಕೆಲವೇ ಕ್ಷಣಗಳಲ್ಲಿ ಆ ರಾಕೆಟ್ ಬ್ಲಾಸ್ಟ್ ಆಗೋಯಿತು. ಸ್ಪೇಸ್ ಎಕ್ಸ್ಗೆ ಒಂದು ದೊಡ್ಡ ಹೊಡೆತ. ಇನ್ನೊಂದು ಕಡೆ ಟೆಸ್ಲಾ ಕಂಪನಿ ಎಲೆಕ್ಟ್ರಿಕ್ ಕಾರ್ನ ತಯಾರಿಸಿದ್ರು. ಅದಕ್ಕೆ ರೋಡ್ಸ್ಟರ್ ಅಂತ ಹೆಸರಿಟ್ರು. ಅವರು ಹೇಳಿದ್ದು ಈ ಕಾರ್ ಒಂದೇ ಚಾರ್ಜ್ ಅಲ್ಲಿ 320 ಕಿಲೋಮೀಟರ್ಗಳು ಹೋಗುತ್ತೆ ಅಂತ. ಆದ್ರೆ BBC ಚಾನೆಲ್ ಅಲ್ಲಿ ಬರೋ ಟಾಪ್ ಗೇರ್ ಅನ್ನೋ ಒಂದು ಪ್ರೋಗ್ರಾಮ್ ನಲ್ಲಿ ಟೆಸ್ಟ್ ಡ್ರೈವ್ ಮಾಡಿದಾಗ 80 ಕಿಲೋಮೀಟರ್ಗೆನೆ ಈ ಕಾರು ನಿಂತು ಹೋಗುತ್ತೆ. ಈಗ ಟೆಸ್ಲಾಗೂ ಕೂಡ ಇನ್ನೊಂದು ಹೊಡೆತ. ಈಗ ಜನಗಳಿಗೆ ಟೆಸ್ಲಾ ಕಾರ್ಸ್ ಮೇಲೆ ನಂಬಿಕೆನೆ ಹೊರಟೋಯ್ತು. ಇದಕ್ಕೆ ಏನು ತಲೆ ಕೆಡಿಸ್ಕೊಳ್ದ ಮಸ್ಕ್ ಅವರು ಮತ್ತೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ 2006 ಜುಲೈಗೆ ಸೋಲಾರ್ ಪವರ್ ನ ಉತ್ಪಾದನೆ ಮಾಡೋ ಸೋಲಾರ್ ಸಿಟಿ ಅನ್ನೋ ಒಂದು ಕಂಪ್ನಿನ ಪ್ರಾರಂಭ ಮಾಡಿದ್ರು. ಈಗ ಮತ್ತೆ 2007ರಲ್ಲಿ ಸ್ಪೇಸ್ ಎಕ್ಸ್ ನ 2ನೇ ರಾಕೆಟ್ ಲಾಂಚ್ ಆಯ್ತು. ಅದು ಚೆನ್ನಾಗಿ ಮೇಲೆ ಹೋಯ್ತು. ಆದ್ರೆ ತನ್ನ ಕಕ್ಷೆಗೆ ಸೇರೋಕೆ ಮುಂಚೆನೆ ಇಂಜಿನ್ ಶಟ್ ಡೌನ್ ಆಗಿ ಆ ರಾಕೆಟ್ ಕೂಡ ಲಾಸ್ ಆಯ್ತು. ಇದನ್ನ ಗಮನಿಸಿದ ಸೋಲಾರ್ ಸಿಟಿ ಜೊತೆ ಡೀಲ್ ಮಾಡ್ಕೊಂಡ ಬ್ಯಾಂಕ್ ಕೂಡ ತನ್ನ ಡೀಲ್ ನ ಕ್ಯಾನ್ಸಲ್ ಮಾಡಿತು. ಮತ್ತೆ 2008ರಲ್ಲಿ ಸ್ಪೇಸ್ ಎಕ್ಸ್ ತನ್ನ 3ನೇ ರಾಕೆಟ್ ನ ಕಳಿಸ್ತು. ಅದು ಕೂಡ ಮಧ್ಯದಲ್ಲೇ ಒಡೆದೋಯ್ತು. ಈ ಕಡೆ ಟೆಸ್ಲಾ ಕಂಪನಿ ಕೂಡ ತುಂಬಾ ಲಾಸ್ ಅಲ್ಲಿತ್ತು. ಬೋರ್ಡ್ ಮೀಟಿಂಗ್ ನಲ್ಲಿ ಎಲ್ಲರೂ ಟೆಸ್ಲಾನ ಮುಚ್ಚಿಬಿಡೋಣ ಅಂತ ಮಾತಾಡ್ಕೊಂಡ್ರು. ಆದ್ರೆ ಮಸ್ಕ್ ಬೇಡ ಅಂತ ಹೇಳಿ ತನ್ನ ಹತ್ರ ಮಿಕ್ಕ $40 ಮಿಲಿಯನ್ ಕೂಡ ಕಂಪ್ನಿಗೆ ಇನ್ವೆಸ್ಟ್ ಮಾಡಿಬಿಟ್ರು. ಹೀಗೆ ಟೆಸ್ಲಾ, ಸ್ಪೇಸ್ ಎಕ್ಸ್, ಸೋಲಾರ್ ಸಿಟಿ ಎಲ್ಲಾನು ಲಾಸ್ ಅಲ್ಲಿತ್ತು. ಇದೇ ಟೈಮ್ಗೆ ಹೆಂಡತಿ ಕೂಡ ಡಿವೋರ್ಸ್ ಕೊಟ್ಬಿಟ್ರು. ಏನು ದಿಕ್ಕು ತೋಚದೆ ಇರೋ ಸ್ಥಿತಿ. ಯಾರೊಬ್ರು ಕೂಡ ಮಸ್ಕ್ ನ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಈಗ ಸ್ಪೇಸ್ ಎಕ್ಸ್ ಅಲ್ಲಿ ಕೂಡ ದುಡ್ಡಿರ್ಲಿಲ್ಲ. ಆದ್ರೆ ಕೊನೆ ರಾಕೆಟ್ ಒಂದೇ ಉಳಿದಿತ್ತು. ಸೆಪ್ಟೆಂಬರ್ 2008ರಲ್ಲಿ ಸ್ಪೇಸ್ ಎಕ್ಸ್ ನ 4ನೇ ರಾಕೆಟ್ ಉಡಾವಣೆ ಆಯಿತು. ಆದ್ರೆ ಈ ಸಲ ರಾಕೆಟ್ ತನ್ನ ಕಕ್ಷೆಗೆ ತಲುಪಿ ವಾಪಸ್ ಭೂಮಿಗೆ ಬಂತು. Oh my god. Do you see them both light up? Inside shut down. Inside boosters. Yes! Look at them. Yes! What? Look at that. That's unreal. And the Falcons have landed. ಇದನ್ನು ನೋಡಿ ತುಂಬಾ ಜನ ಆಶ್ಚರ್ಯಪಟ್ಟರು, ಹಾಗೆ ಸಂತೋಷಪಟ್ಟರು. ಈಗ ಮಸ್ಕ್ ಅವ್ರನ್ನ ಗೇಲಿ ಮಾಡಿದವರೆಲ್ಲ ಜೈಕಾರ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಮಸ್ಕ್ ಅವರನ್ನ ಒಬ್ಬ ಮೂರ್ಖ ಅಂತ ಕರೆದ ನಾಸಾನೇ ತನ್ನ ಸ್ಪೇಸ್ ಸ್ಟೇಷನ್ಗೆ ಗೂಡ್ಸ್ ನ ತಲುಪಿಸೋ ಕಾಂಟ್ರಾಕ್ಟ್ ನ ಸ್ಪೇಸ್ ಎಕ್ಸ್ ಜೊತೆ $1.8 ಬಿಲಿಯನ್ ಕುದುರಿಸ್ಕೋತು. ಇದರಿಂದ ಹೆಸರು ಮಾಡಿದಂತ ಮಸ್ಕ್ ಅವರು ಟೆಸ್ಲಾನ CEO ಮತ್ತೆ ಹೊಸ ಟೀಮ್ ನ ಕಟ್ಟಿದಂತ ಮಸ್ಕ್ ಒಂದು ಹೊಸ ಕಾರ್ನ ತಯಾರಿಸಿದ್ರು. ಅದಕ್ಕೆ ಮಾಡೆಲ್ S ಅಂತ ಹೆಸರಿಟ್ರು. ಒಂದ್ಸಲ ಬರೀ 80 ಕಿಲೋಮೀಟರ್ಗೆ ನಿಂತೋದ ಕಾರ್ ಈಗ ಒಂದೇ ಚಾರ್ಜ್ಗೆ 1078 ಕಿಲೋಮೀಟರ್ ವರ್ಗು. ಅಷ್ಟೇ ಅಲ್ಲ, ಇದರಲ್ಲಿ ಆಟೋ ಪೈಲಟ್ ಮೋಡ್ ಕೂಡ ಇದೆ. ಇದರಿಂದ ನೀವು ಓಡಿಸ್ತಾ ಸುಸ್ತಾದ್ರೆ ಕಾರ್ ತಾನೇ ಚಲಿಸುತ್ತೆ. ಆಟೋ ರೇಸಿಂಗ್ ಸಸ್ಪೆನ್ಷನ್, ಇದರಿಂದ ಕಾರ್ ಪರಿಸ್ಥಿತಿಗೆ ತಕ್ಕಾಗೆ ಸಸ್ಪೆನ್ಷನ್ ನ ರೇಸ್ ಹಾಗೆ ಲೋ ಮಾಡ್ಕೊಡುತ್ತೆ. ಆಟೋ ಪಾರ್ಕಿಂಗ್, ನೀವು ಕಾರ್ನ ಎಲ್ಲಾದ್ರೂ ನಿಲ್ಸಿ ಅದಕ್ಕೆ ಲೊಕೇಶನ್ ಸೆಟ್ ಮಾಡಿದ್ರೆ ಅದೇ ಕರೆಕ್ಟ್ ಆಗಿ ಪಾರ್ಕ್ ಆಗ್ಬಿಡುತ್ತೆ. ಮೊಬೈಲ್ ಇಂದ ಕೂಡ ಕಾರ್ನ ಕಂಟ್ರೋಲ್ ಮಾಡಬಹುದು. ಇನ್ನು ಸಾಕಷ್ಟು ತುಂಬಾ ಫೀಚರ್ಸ್ ಇದೆ, ಬಟ್ ಹೇಳೋಕೆ ಟೈಮ್ ಇಲ್ಲ. ಖುಷಿ ಸಂಗತಿ ಏನಂದ್ರೆ ಈಗ ಟೆಸ್ಲಾನ ನೀವು ಇಂಡಿಯಾದಲ್ಲಿ ಕೂಡ ಕೊಂಡ್ಕೋಬಹುದು. ಮಾಡೆಲ್ S 1.5 ಕೋಟಿ ಆದ್ರೆ ಮಾಡೆಲ್ 3 ನಿಮ್ಗೆ 60 ಲಕ್ಷಕ್ಕೆ ಸಿಗತ್ತೆ. ನಮ್ಮ ಪ್ರಕೃತಿನ ಕಾಪಾಡ್ಬೇಕಂದ್ರೆ ಅಷ್ಟ್ ಮಾತ್ರ ಖರ್ಚು ಮಾಡ್ಬೇಕಾಗತ್ತೆ ಅಲ್ವಾ? ಇನ್ನೂ ಖುಷಿ ಸಂಗತಿ ಏನಂದ್ರೆ ಟೆಸ್ಲಾ ಈಗ ನಮ್ಮ ಬೆಂಗಳೂರಿಗೆ ಬಂದಿರೋದು. ಅಷ್ಟೇ ಅಲ್ಲ, ಈ ಕಾರ್ ಬೇರೆ ಎಲ್ಲಾ ಕಾರ್ಗಳಿಗೆ ಹೋಲಿಸಿದ್ರೆ ಸೇಫ್ಟಿಯಲ್ಲಿ ತುಂಬಾ ಮುಂದು. ಎಷ್ಟಂದ್ರೆ
ನ್ಯಾಷನಲ್ ಹೈವೇ ಟ್ರಾಫಿಕ್ ಸೇಫ್ಟಿ ಅಡ್ಮಿನಿಸ್ಟ್ರೇಟಿವ್ 5ಗೆ 5.4 ರೇಟಿಂಗ್ ಕೊಟ್ಟಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹುಚ್ಚು ಅನ್ಸ್ಬೋದು, ಆದ್ರೆ ಅವ್ರ ಲೆಕ್ಕದ ಪ್ರಕಾರ ಇದು ಅಷ್ಟು ಬಂದೇ ಬರುತ್ತೆ. ಇಡೀ ಪ್ರಪಂಚದಲ್ಲೇ ಇದೇ ಹೈಯೆಸ್ಟ್ ರೇಟಿಂಗ್ ಎಲ್ಲಾ ಕಾರ್ಗಳಿಗೆ ಹೋಲಿಸಿದ್ರೆ. ಇದರಿಂದ ಟೆಸ್ಲಾ ಕಂಪನಿಯ ಶೇರ್ಸ್ ತುಂಬಾ ಅಧಿಕವಾಯಿತು. ಮಸ್ಕ್ ಅವರನ್ನ ನಂಬರ್ 1 ಶ್ರೀಮಂತ ಮಾಡೋದ್ರಲ್ಲಿ ಇದರ ಪಾತ್ರನೇ ದೊಡ್ಡದು. ಹಾಗೆ ಸೋಲಾರ್ ಸಿಟಿ ಈಗ ಅಮೆರಿಕದಲ್ಲೇ ಹೆಚ್ಚು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾ ಇದೆ. ಇನ್ನು ಸ್ಪೇಸ್ ಎಕ್ಸ್ ಬಗ್ಗೆ ಹೇಳ್ಬೇಕಾ, ಅದು ಕೂಡ ಸ್ಪೇಸ್ ಮೇಲೆ ವರ್ಕ್ ಮಾಡೋ ದೊಡ್ಡ ಪ್ರೈವೇಟ್ ಕಂಪನಿಯಾಗಿ ಬೆಳೆದಿದೆ. ಈಗ 2024ಕ್ಕೆ ಮಾರ್ಸ್ಗೆ ರಾಕೆಟ್ ಹೋಗ್ತಿದೆ. ಅದು ಸಕ್ಸಸ್ ಆದ್ರೆ ಮುಂದಕ್ಕೆ ಮನುಷ್ಯನ ಕಳ್ಸೋಕೆ ಸಿದ್ಧತೆ ಮಾಡ್ಕೋತಿದೆ. $5 ಲಕ್ಷ ಕೊಟ್ರೆ ನೀವು ಭೂಮಿನ ಬಿಟ್ಟು ಮಾರ್ಸ್ಗೆ ಹೋಗಬಹುದು. ಅಕಸ್ಮಾತ್ ನಿಮ್ಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಫ್ರೀ ಆಗಿ ಕೂಡ ಬರಬಹುದು. ಇಷ್ಟ ಇದ್ರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಸರಿ, ಇಷ್ಟೆಲ್ಲ ಸಕ್ಸಸ್ ಸಿಕ್ಕಿದ್ಮೇಲೆ ಮಸ್ಕ್ ಅವರು ಸುಮ್ಮನೆ ಕೂರ್ಲಿಲ್ಲ. ಈಗ ಬಸ್, ಟ್ರೈನ್ ಇದೆಲ್ಲ ಬಿಟ್ಟು ಹೊಸ ಟ್ರಾನ್ಸ್ಪೋರ್ಟ್ ನ ಕಡೆ ಗಮನ ಹರಿಸಿದ್ರು ಮಸ್ಕ್ ಅವರು. ಅದೇನು ಅಂದ್ರೆ ಹೈಪರ್ ಲೂಪ್. ಅಂದ್ರೆ ಊರಿಂದ ಊರಿಗೆ ಒಂದು ಪೈಪ್ ತರ ಮಾಡಿ ಅದ್ರೊಳಗಡೆ ಜನಗಳನ್ನ ಕೂಣಿಸ್ಕೊಂಡು ಒಂದು ಟ್ಯಾಬ್ಲೆಟ್ ತರ ವೆಹಿಕಲ್ ಹೋಗುತ್ತೆ. ಇದರ ಸ್ಪೀಡ್ ಎಷ್ಟಂದ್ರೆ ಈಗ ಇರೋ ಬುಲೆಟ್ ಟ್ರೈನ್ಗಿಂತ ತುಂಬಾನೇ ಹೆಚ್ಚು. ಎಷ್ಟಂದ್ರೆ ಬುಲೆಟ್ ಟ್ರೈನ್ ಗಂಟೆಗೆ 443 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಹೈಪರ್ ಲೂಪ್ ಗಂಟೆಗೆ ಸುಮಾರು 1127 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ನೀವು 7.5 ನಿಮಿಷಕ್ಕೆ ಹೋಗಬಹುದು. ಇದು ಯಾವಾಗ ಬರುತ್ತಪ್ಪ ಅಂತ ಅನ್ಕೋಬೇಡಿ, ಇದು ಆಲ್ರೆಡಿ ಟೆಸ್ಟಿಂಗ್ ಮುಗಿಸಿದೆ. ಈಗ ಈ ವರ್ಷನೇ ಅಂದ್ರೆ 2021ಕ್ಕೆ ಇದು ಮನುಷ್ಯರ ಸಮೇತ ಟೆಸ್ಟಿಂಗ್ ಮಾಡೋದಿದೆ. ಇನ್ನು ಈ ಹೈಪರ್ ಲೂಪ್ ನ ಭೂಮಿ ಕೆಳಗಡೆ ಚಲಿಸ್ಬೇಕಂದ್ರೆ ಅದನ್ನ ಕೊರೆಯೋದಕ್ಕೆ ಒಂದು ಯಂತ್ರ ಬೇಕು. ಆ ಯಂತ್ರ ಮಾಡೋದಕ್ಕೆ ಕೂಡ ಇವರೊಂದು ಕಂಪನಿನ ಪ್ರಾರಂಭಿಸಿದ್ರು. ಆ ಕಂಪನಿಯ ಹೆಸರು ದಿ ಬೋರಿಂಗ್ ಕಂಪನಿ ಅಂತ. ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಈಗ ಸ್ಪೇಸ್ ಎಕ್ಸ್ ನ ರಾಕೆಟ್ ರೀಯೂಸೇಬಲ್ ಆಗಿರೋದ್ರಿಂದ ನೆಕ್ಸ್ಟ್ ಈಗ ವಿಮಾನ ಅಲ್ಲ, ರಾಕೆಟ್ ನಲ್ಲೇ ಮನುಷ್ಯರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಒಂದೇ ಗಂಟೆಯಲ್ಲಿ ಕರ್ಕೊಂಡೋಗೋ ಯೋಜನೆ ಕೂಡ ಮಸ್ಕ್ ಅವ್ರಿಗಿದೆ. ಇದಷ್ಟೇ ಅಲ್ಲ, ಓಪನ್ AI ಅಂತ ಒಂದು ಹೊಸ ಕಂಪನಿನ ಸ್ಥಾಪಿಸಿದ್ದಾರೆ. ಇದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಹಾಗೆ ಮಸ್ಕ್ ಅವರು AI ತುಂಬಾ ಅಪಾಯಕಾರಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಎಲ್ಲಾ ಕಂಪನಿಗಳು ಅದನ್ನ ತಯಾರಿಸೋದ್ರಲ್ಲೇ ತೊಡಗಿಕೊಂಡಿವೆ. ಅದಕ್ಕಾಗಿ ಈಗ ಮಸ್ಕ್ ಅವರು ನ್ಯೂರಲ್ ಲಿಂಕ್ ಅನ್ನೋ ಕಂಪನಿ ಕೂಡ ಸ್ಥಾಪಿಸಿದ್ದಾರೆ. ಇದರಿಂದ ಮನುಷ್ಯನ ಮೆದುಳಿಗೆ ಒಂದು ಚಿಪ್ ನ ಇನ್ಸ್ಟಾಲ್ ಮಾಡ್ತಾರೆ. ಇದರಿಂದ ಡೈರೆಕ್ಟ್ ಆಗಿ ಕಂಪ್ಯೂಟರ್ನ ಜೊತೆ ಮನುಷ್ಯ ಕನೆಕ್ಟ್ ಆಗ್ಬಹುದು. ಹಾಗೆ ಇದರಿಂದ ಮನುಷ್ಯನ ಬರೀ ಯೋಚನೆಯಿಂದಾನೇ ಎಲ್ಲಾ ಯಂತ್ರಗಳನ್ನು ನಿಯಂತ್ರಿಸಬಹುದು. ಅಷ್ಟೇ ಅಲ್ಲ, ಮೆದುಳು ಸಂಬಂಧಿ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಮೂರ್ಛೆ, ಲಕ್ವಾ ಇಂಥ ಕಾಯಿಲೆಗಳನ್ನು ಗುಣಪಡಿಸಬಹುದು. ಇದು ಮಾರ್ಕೆಟ್ಗೆ ಬಂದ್ರೆ ಮುಂದೆ ಮನುಷ್ಯ ಓದೋದೆಲ್ಲ ಬೇಕಾಗೇ ಇಲ್ಲ, ಡೈರೆಕ್ಟ್ ಮೆದುಳಿಗೆನೆ ಡೇಟಾನ ಡೌನ್ಲೋಡ್ ಮಾಡ್ಕೋಬಹುದು. ಇದಕ್ಕೆ ಎಲಾನ್ ಮಸ್ಕ್ ನ ರಿಯಲ್ ಐರನ್ ಮ್ಯಾನ್ ಅಂತ ಕರೆಯೋದು. ಇದು ನಾನ್ ಹೇಳ್ತಿಲ್ಲ ಕಣ್ರಿ, ಮಾರ್ವೆಲ್ ಸೂಪರ್ ಹೀರೋನ ಸೃಷ್ಟಿಕರ್ತ ಸ್ಟ್ಯಾನ್ಲಿನೇ ಹೇಳಿರೋದು. ಐರನ್ ಮ್ಯಾನ್ಗೆ ಇನ್ಸ್ಪಿರೇಷನ್ನೇ ಎಲಾನ್ ಮಸ್ಕ್ ಅಂತ. ನೀವು ಬೇಕಾದ್ರೆ ಐರನ್ ಮ್ಯಾನ್ 2 ಅಲ್ಲಿ ಎಲಾನ್ ಮಸ್ಕ್ ಕಾಣಿಸ್ಕೊಂಡಿದ್ದು ಕೂಡ ನೋಡಬಹುದು. Thank you, Rush. Okay, Mr. Musk, how are you? Congratulations on the promotion. Thank you very much. Thank Hey. you. Those Merlin engines are fantastic. Oh, thank you. Yeah, good idea for an electric jet. You do? Yeah. Then we'll make it work. ಅಷ್ಟೇ ಅಲ್ಲ, ತುಂಬಾ ಸೀನ್ಸ್ ನ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿಯಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಹೀಗೆ ಬರೀ ಭವಿಷ್ಯದ ಬಗ್ಗೆನೆ ಯೋಚನೆ ಮಾಡೋ ಎಲಾನ್ ಮಸ್ಕ್ ಟೆಸ್ಲಾ, ಸ್ಪೇಸ್ ಎಕ್ಸ್, ಸೋಲಾರ್ ಸಿಟಿ, ದಿ ಬೋರಿಂಗ್, ಹೈಪರ್ ಲೂಪ್, ಓಪನ್ AI, ನ್ಯೂರಲ್ ಲಿಂಕ್ ನಂತ ಕಂಪನಿಗಳನ್ನ ಸ್ಥಾಪಿಸಿ ಪ್ರಪಂಚನ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರು ಎಲ್ಲಾ ಯುವಕರಿಗೂ ಆದರ್ಶ. ಯಾಕಂದ್ರೆ ಎಲ್ಲಾರು ಹುಚ್ಚು ಅಂದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಾನು ನಂಬಿದ್ದನ್ನೇ ಮಾಡಿ ಈಗ ಪ್ರಪಂಚಕ್ಕೆ ನಂಬರ್ 1 ಶ್ರೀಮಂತನಾಗಿ ಬೆಳೆದಿದ್ದಾರೆ. ಎಲಾನ್ ಮಸ್ಕ್ ಹೇಳೋದೇನಂದ್ರೆ, ಎಲ್ಲರೂ 40 ಗಂಟೆ ಕೆಲಸ ಮಾಡಿದ್ರೆ ನೀವು 100 ಗಂಟೆ ಕೆಲಸ ಮಾಡಿ, ಆಗ ನೀವು ಎಲ್ರಿಗಿಂತ 4 ತಿಂಗಳು ಮುಂದೆ ಇರ್ತೀರಾ ಅಂತ. ಇವರು ಬರೀ ಶ್ರೀಮಂತನಾಗಿಲ್ಲ, ಇವರು ತನ್ನ ಆಸ್ತಿಯಲ್ಲಿ ತುಂಬಾ ಭಾಗನ ಚಾರಿಟಿಗಾಗಿ ದಾನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿ ಮುಂದೆ ಹೋಗ್ತಿರುವಂತ ಎಲಾನ್ ಮಸ್ಕ್ ಅವರಿಗೆ ಎಲ್ಲಾದ್ರಲ್ಲೂ ಯಶಸ್ಸು ಸಿಗ್ಲಿ ಅಂತ ಆಶಿಸ್ತಾ, ಹಾಗೆ ನಮ್ಗೆಲ್ಲ ಮಾದರಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.